Hi guys, welcome back to Manjula Sanjay YouTube channel. ಇವತ್ತಿನ ಸಿಂಪಲ್ ರಂಗೋಲಿ, ಎಳೆ ರಂಗೋಲಿ, ಚುಕ್ಕಿ ಇಟ್ಟು ಮಧ್ಯದಲ್ಲಿ ಎಳೆ ರಂಗೋಲಿ ಬಿಟ್ಟಿರೋದು ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ. ಇನ್ನು ಹೊರಗಡೆ ಎಲ್ಲ ಕೆಲಸ ಮುಗಿಸಿ ತಿಂಡಿಗೆ ದೋಸೆಗೆ ಸಾಗು ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದೆರಡು ಸ್ಪೂನು ಕಾಯಿ ತುರಿ, ಕಡಲೆ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ತರಕಾರಿ, ಮನೇಲಿ ಏನು ತರಕಾರಿ ಇತ್ತು ಅದೇ, ಒಂದು ದಪ್ಪ ಮೆಣಸಿನ್ಕಾಯಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಸೀಬೆ ಬದನೆಕಾಯಿನ ಯೂಸ್ ಮಾಡ್ತಿರೋದು. ಇನ್ನು ರುಬ್ಬೋದಕ್ಕೆ ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದೆರಡು ಮೆಣಸಿನ್ಕಾಯಿ, ಕಡಲೆ ಹಾಕಿರೋವಂಥದ್ದು. ಅದ್ರ ಜೊತೆಗೆ ಒಂದು ಈರುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಎರಡೆರಡು ಲವಂಗ ಹಾಕೋತಾರದು, ಅದೇ ರೀತಿ ಒಂದು ಸಣ್ಣ ಚೂರು ಚಕ್ಕೆ, ಇಷ್ಟೇ ಸಾಕು. ಖಾರ ಬೇಕು ಅನ್ನೋರಿಗೆ ಹಸಿಮೆಣ್ಸಿಕಾಯಿನ ಇನ್ನೊಂದೆರಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಖಾರ ಕಡಿಮೆ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿರೋದು. ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದು. ನುಣ್ಣಗೆ ಪೇಸ್ಟ್ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಒಂದು ಕಡೆ ಎತ್ತಿಟ್ಟು ಎಲ್ಲ ತರಕಾರಿನೂ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇದೇ ತರಕಾರಿ ಹಾಕಬೇಕು ಅಂತೇನಿಲ್ಲ, ಇನ್ನೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಯಾವ್ದು ಬೇಕಾದ್ರೂ ತರಕಾರಿ ಹಾಕ್ಕೋಬೋದು. ಇದ್ರ ಜೊತೆಗೆ ಹೂಕೋಸು, ಎಲೆಕೋಸು ಇದ್ರೂ ಚೆನ್ನಾಗಿರುತ್ತೆ, ಯಾವ ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟಾಣಿ ಇದ್ರೂ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ತರಕಾರಿ ನೀಟಾಗಿ ತೊಳೆದು ಸೋರಾಕಿಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಬಿಟ್ಟು ಆ ಎಣ್ಣೆಗೆ ಕಟ್ ಮಾಡಿರೋ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಹುರಿದ್ಮೇಲೆ ಅದಕ್ಕೆ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಒಳ್ಳೆ ಸಾಗು ರೆಡಿ ಆಗುತ್ತೆ. ಇನ್ನು ಬಿಸಿ ಬಿಸಿ ದೋಸೆ, ಈ ದೋಸೆಗೆ ಬೆಣ್ಣೆ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ಬೆಣ್ಣೆ ಇರಲಿಲ್ಲ ಅಂಥೇಳಿ ಎಣ್ಣೆನೇ ಹಾಕಿ ಮಾಡಿದ್ದೀನಿ. ದೋಸೆ, ಬಿಸಿ ಬಿಸಿ ಸಾಗು, ಸೂಪರ್ ತಿಂಡಿ ರೆಡಿ ಆಯಿತು. ಇನ್ನು ತಿಂಡಿ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸಿ ನಾನು ಆಫೀಸ್ಗೆ ಹೋಗಬೇಕಿತ್ತು. ಆಫೀಸ್ಗೆ ಅಂತೇಳಿ ಬಂದೆ. ಇವಾಗಂತೂ ಕಂಟಿನ್ಯೂಸ್ ಆಗಿ ಆಫೀಸ್ಗೆ ಬರೋಕ್ಕೆ ಆಗ್ತಾಯಿಲ್ಲ, ಒಂದಿನ ಬಿಟ್ಟು ಒಂದಿನ ಆಗ್ತಾಯಿದೆ. ಇವತ್ತು ಆಫೀಸಲ್ಲಿ ಸಿಂಪಲಾಗಿ ಪೂಜೆನ ಮಾಡಿದರು. ಇವತ್ತು ಗುರುವಾರದ ಪೂಜೆ. ಆ್ಯಕ್ಚುಲಿ ಶುಕ್ರವಾರ ಪೂಜೆ ಮಾಡೋದು, ಶುಕ್ರವಾರ ನಾನು ಇರೋದಿಲ್ಲ. ಊರಿಗೆ ಹೋಗಬೇಕು. ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇ ಆದರೆ ಹೋಗ್ಬೋದಿತ್ತು, ಬಟ್ ಇವತ್ತಾಗೋದಿಲ್ಲ. ಹಾಗಾಗಿ ನಾಳೆ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪೂಜೆ ಎಲ್ಲ ಮುಗಿಸಿ ನನಗೊಂದೆರಡು ಇನ್ಫಾರ್ಮೇಷನ್ ಬೇಕಿತ್ತು ಅಂತೇಳಿ ಪಕ್ಕದಲ್ಲಿರುವಂತಹ ಕೆನರಾ ಬ್ಯಾಂಕ್ಗೆ ಹೋದೆ. ನನಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಸಿಕ್ತು. ಈಗಂತೂ ಕೆನರಾ ಬ್ಯಾಂಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಸದಾಗಿ ಎಲ್ಲ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಕ್ಯಾಬಿನ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಹೊಸದಾಗಿ ಹೋಗೋರಿಗೆ ಗೊತ್ತೇ ಆಗೋದಿಲ್ಲ. ನಾನು ಇದು ಸೆಕೆಂಡ್ ಟೈಮು, ಹಾಗಾಗಿ ನನಗೆ ಇಲ್ಲೆಲ್ಲಿ ಏನಿದೆ ಚೆನ್ನಾಗಿ ಗೊತ್ತಾಯಿತು. ಇನ್ನು ನನ್ನ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಆಫೀಸ್ಗೆ ಅಂತೇಳಿ ಬಂದೆ. ಫುಲ್ ಬಿಸಿಲಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಕೆಲಸಗಳನ್ನ ಬಿಸಿಲಲ್ಲೇ ಮಾಡ್ಕೋಬೇಕು. ಹಾಗಾಗಿ ಇನ್ನು ನಾನು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಮಾರ್ಕೆಟ್ಗೆ ಅಂತೇಳಿ ಬಂದೆ. ಊಟ ಮನೇಲೇ ಮಾಡೋಣ ಅಂಥೇಳಿ ಹಾಗೆ ಬಂದೆ. ಮ್ಯಾಂಗೋ ಈಗ ಸೀಸನ್ ಸ್ಪೆಷಲ್ಲು, ವೆರೈಟಿ ಆಫ್ ಮ್ಯಾಂಗೋ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದು ಸಖತ್ತಾಗಿ ಸ್ವೀಟಾಗಿದೆ. ಇನ್ನು ಇರಲಿ ಅಂತ ಹೇಳಿದ 1 kg ತೊಗೊಂಡೆ. ನಾನು ಅದು ತೊಗೊಂಡು ಮುಂದೆ ಬಂದೆ. ಇನ್ನು ತುಂಬಾ ವೆರೈಟೀಸ್ ಹಣ್ಣುಗಳಿದೆ. ಮ್ಯಾಂಗೋ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನನಗಂತೂ ಎಷ್ಟೇ ಬೇರೆ ಬೇರೆ ರೀತಿ ಮಾವಿನ ಹಣ್ಣು ನೋಡಿದ್ರೂ ಬಾದಾಮಿ ಮಾವಿನ ಹಣ್ಣು ತುಂಬ ಇಷ್ಟ. ಅದನ್ನು ಬಿಟ್ಟು ಬೇರೆದೆಲ್ಲ ಟೇಸ್ಟ್ ಮಾಡ್ತೀವಿ, ಬಟ್ ಬಾದಾಮಿಯಷ್ಟು ಬೇರೆ ಇನ್ಯಾವುದು ಇಷ್ಟ ಆಗೋದಿಲ್ಲ. ಇನ್ನು ಇದು ಚಿಕ್ಕಡಿಯಾರ. ಇಲ್ಲಂತೂ ಪೂರ್ತಿ ಯಾವಾಗಲೂ ರಶ್ ಇರುತ್ತೆ. ಅಂದರೆ ಈ ತರಕಾರಿ ಮಾರೋರು, ಹಣ್ಣು ಮಾರೋರು, ಸೊಪ್ಪು ಮಾರೋರು ಇದ್ರ ಸುತ್ತ ಇರ್ತಾರೆ. ತೊಗೊಳೋದವ್ರಿಗೂ ಈಸಿ ಆಗುತ್ತೆ. ಇನ್ನು ಬಿಸಿಲಿದೆ. ಇನ್ನು ನಾನು ಬರಲೇಬೇಕಿತ್ತು, ಏನೂ ಮಾಡೋದಕ್ಕಾಗಲ್ಲ. ಮಾರ್ಕೆಟಲ್ಲಿ ಒಂದು ರೌಂಡ್ ಹೋಗಿ ನನ್ನ ಮಗಳು ಒಂದೆರಡು ಐಟಮ್ಸ್ ಕೇಳಿದ್ಲು, ಹಾಗಾಗಿ ತೊಗೊಂಡು ಹೋಗೋಣ ಅಂತ ಬಂದೆ. ಇಲ್ಲಿಗೆ ಬಂದರೆ ಒಂದು ಐಟಮ್ಸ್ ತೊಗೋಬೇಕು ಅಂತ ಅಂದ್ಕೊಂಡ್ರೆ ನೋಡಿದ್ದೆಲ್ಲ ತೊಗೋಬೇಕು ಅಂತ ಅನಿಸುತ್ತೆ. ಇನ್ನು ಬಿಸಿಲು ನೋಡೋದಾದರೆ ಬಿಸಿಲು ಕೂಡ ಜಾಸ್ತಿನೇ ಇದೆ. ಇವಾಗ ಮಾವಿನ ಹಣ್ಣು ಸೀಸನ್ಗಳು, ಒಂದಕ್ಕಿಂತ ಒಂದು ಮಾವಿನ ಹಣ್ಣುಗಳು ಚೆನ್ನಾಗಿ ಬರ್ತಾಯಿದೆ.
ಸೊ ನಮ್ಮನೆಯಲ್ಲೂ ಕೂಡ ಕಾಯಿನ ಕಿತ್ತು ನಾವು ಹುಲ್ಲಲ್ಲಿ ಹಾಕಿಟ್ಟಿದ್ದೀವಿ, ನೋಡೋಣ ಅದು ಹೇಗೆ ಬರುತ್ತೆ ಅಂತ. ಸೊ ನನಗಂತೂ ಬಾದಾಮಿ ಬಿಟ್ಟರೆ ಬೇರೆ ಹಣ್ಣುಗಳು ಯಾವುದು ಇಷ್ಟ ಆಗಲ್ಲ, ಬಟ್ ಟೇಸ್ಟ್ ಮಾಡೋದಕ್ಕಂತೂ ಇಷ್ಟ ಅಷ್ಟೇ. ಇನ್ನು ನನ್ನ ಮಗಳು ಒಂದೆರಡು ಮಿಕ್ಸರ್ ಬೇಕು ಅಂತ ಕೇಳಿದ್ಲು, ಸರಿ ಅಂತೇಳಿ ತೊಗೊಳ್ಳೋಣ ಅಂತ ಬಂದೆ. ಫ್ರೆಶ್ಶಾಗಿ ಮಿಕ್ಸರ್ಗಳು ಚೆನ್ನಾಗಿ ಸಿಗುತ್ತೆ ಇಲ್ಲಿ ಸಿಟೀಲಿ ಅಂತೇಳಿ ತೊಗೊಂಡೆ. ಬೇರೆ ಇನ್ನು 5 ಐಟಮ್ಸ್ ಏನು ಬೇಕಾಗಿರಲಿಲ್ಲ, ಯಾಕೆಂದರೆ ಹೂವು ನೆನ್ನೆಲ್ಲ ತೊಗೊಂಡು ಹೋಗಿ ಇಟ್ಟಿದ್ದೀನಿ ಸೊ ಲಾಸ್ಟ್ ಟೈಮ್ ಬಂದಾಗ. ಹಾಗಾಗಿ ಬಾದಾಮಿ ಮಾವಿನ ಹಣ್ಣು ಸಖತ್ತಾಗಿದೆ, ಬಟ್ ಮನೇಲಿ ಆಲ್ರೆಡಿ ಇದೆ, ಹಾಗಾಗಿ ಅದೇನು ಬೇಡ ಅಂತ ಅನ್ನಿಸ್ತು. ಇನ್ನು ಅಲ್ಲಿ ಮುಂದೆ ಬಂದರೆ ಇಲ್ಲಂತೂ ಎಲ್ಲ ಥರ ಹೂಗಳು ತರಕಾರಿಗಳೆಲ್ಲ ಚೆನ್ನಾಗಿ ಸಿಗುತ್ತೆ, ಬಟ್ ಆಲ್ರೆಡಿ ಮನೇಲಿ ತೊಗೊಂಡೋಗಿ ಇಟ್ಟಿದ್ದೆ, ಹಾಗಾಗಿ ಅದೇನು ಬೇಕಾಗಿರಲಿಲ್ಲ. ಸರಿ ಅಂತೇಳಿ ಅಲ್ಲಿಂದ ಮುಗಿಸ್ಕೊಂಡು ಬಂದೆ. ಇಲ್ಲಿ ನಾನು ವಿದ್ಯಾಶ್ರಮ ಹತ್ರ ಬಂದೆ. ವಿದ್ಯಾಶ್ರಮ ಇದು ಸೆಂಟ್ ಜೋಸೆಫ್ ಆಪೋಸಿಟ್ ಇರುವಂಥದ್ದು, ಮೇನ್ ರೋಡಲ್ಲೇ ಇದೆ. ಈ ಸರೌಂಡಿಂಗಲ್ಲಂತೂ ಒಂದು 4ರಿಂದ 5 ಕಾಲೇಜ್ ಇದೆ. ವಿದ್ಯಾಶ್ರಮ ನೋಡಿ ತುಂಬ ದಿನ ಆಗಿತ್ತು. ಇಲ್ಲಿ ಐಶು ಓದ್ತಾ ಇರೋದು. ಐಶ್ವರಮ್ಮ ಐಶು ಫ್ರೆಂಡು ನಾನು. ಸೊ ತುಂಬ ದಿನ ಆಯಿತು ಅಂತೇಳಿ ಸುಮ್ಮನೆ ನೋಡೋಣ ಅಂಥೇಳಿ ಬಂದ್ವಿ. ಇನ್ನು ಅಲ್ಲಿಗೆ ಬಂದಮೇಲೆ ಎದುರುಗಡೆ ಇದು ಪಾನಿಪುರಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ಲು ಐಶು, ಯಾವಾಗಲೂ ಇಲ್ಲಿ ತಿಂತೀವಿ ಅಂತೇಳಿ. ಸರಿ ಅಂತೇಳಿ ಎಲ್ಲರೂ ಒಂದೊಂದು ಪ್ಲೇಟ್ ಪಾನಿಪುರಿ ತೊಗೊಳೋಣ ಅಂತ ತೊಗೊಂಡ್ವಿ. ಚೆನ್ನಾಗಿತ್ತು, ಇಷ್ಟ ಆಯಿತು. ಇನ್ನು ಆರಾಮಾಗಿ ಪಾನಿಪುರಿ ತಿಂದ್ಕೊಂಡು ಅಲ್ಲಿಂದ ನಾನು ಮತ್ತು ರಮ್ಯಾ ಅವರು ಫ್ರೆಂಡ್ ಮನೆಗೆ ಹೋಗೋಣ ಅಂಥೇಳಿ ಬರ್ತಾಯಿದ್ವಿ. ಇದು ಮೇನ್ ರೋಡು, ಗಂಗೋತ್ರಿ ಯೂನಿವರ್ಸಿಟಿ ಒಳಗೆ ಹೋಗುವಂತಹ ಮೇನ್ ರೋಡಲ್ಲಿ ಫ್ರೆಶ್ಶಾಗಿ ತರಕಾರಿಗಳೆಲ್ಲ ಹಾಕಿದ್ದಾರೆ. ಸೊ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಥರ ತರಕಾರಿಗಳು ತುಂಬ ಕಡಿಮೆ ಬೆಲೆ ಕೂಡ ಅಂತ ಅನ್ನಿಸ್ತು. ತೊಗೊಳ್ಳೋಣ ಅಂಥೇಳಿ ಗಾಡಿ ನಿಲ್ಲಿಸ್ದೆ. ಇಲ್ಲಿಂದ ತೊಗೊಂಡು ಆಮೇಲೆ ಅಲ್ಲಿ ಅವ್ರ ಮನೆಗೆ ಹೋಗೋಣ ಅಂಥೇಳಿ. ಎಲ್ಲ ತರಕಾರಿಗಳಂತೂ ಕಡಿಮೆ ರೇಟಲ್ಲಿ ಫ್ರೆಶ್ ಆಗಿದೆ. ಇನ್ನು ನಾವು ಆ ಕಡೆಯಿಂದ ಬರ್ಬೇಕಾದ್ರೆ ಇರಲ್ವೇನೋ ಅಂದ್ಕೊಂಡು ಇಲ್ಲಿಂದನೇ ತೊಗೊಂಡು ಬಂದ್ವಿ. ಇದು ಕೊಪ್ಪಳಲ್ಲಿರುವಂಥದ್ದು, ಅಂದರೆ ಮಮತಾ ಅವ್ರ ಮನೆಗೆ ಬಂದಿರುವಂಥದ್ದು. ಸೊ ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಸುಮಾರು ಹೊತ್ತು ಇದ್ವಿ. ಇದು ಅವ್ರ ಮನೆ. ಸೊ ಆರಾಮಾಗಿ ಅವ್ರ ಮನೆಯಲ್ಲಿ ಅವ್ರ ಅಜ್ಜಿ ಕೂಡ ಬಂದಿದ್ದರು, ಅವ್ರನ್ನೂ ಮಾತಾಡಿಸ್ಕೊಂಡು ಆರಾಮಾಗಿ ಅಲ್ಲಿಂದ ನಾವು ಮನೆಗೆ ಬಂದೆ. ಇನ್ನು ಮನೆಗೆ ಬಂದಮೇಲೆ ನನ್ನ ಮಗಳು ರಿಸೆಪ್ಷನ್ ಇತ್ತು, ರಿಸೆಪ್ಷನ್ಗೆ ಹೋಗೋಣ ಅಂತ ಕೇಳ್ತಾ ಇದ್ಲು. ಸರಿ ಇನ್ನೂ ಟೈಮ್ ಇತ್ತಲ್ಲ ಹೋಗೋಣ ಇನ್ನೇನು ಅಂತೇಳಿ ನಾನು ಸಿಂಪಲ್ಲಾಗಿ ರೆಡಿ ಆದೆ. ಅದು ಅಲ್ಲದೆ ಇವಾಗ 2 ವೀಲರಲ್ಲಿ ಹೋಗಬೇಕಿತ್ತು. 2 ವೀಲರಲ್ಲಿ ಸ್ಯಾಲ್ರಿ ಉಟ್ಕೊಂಡು ಹೋಗೋದಕ್ಕೆ ಬೇಜಾರು, ಬಟ್ ಬೇರೆ ಆಪ್ಷನ್ ಇರಲಿಲ್ಲ. ಸರಿ ಅಂತೇಳಿ ಆರಾಮಾಗಿ ಅದರಲ್ಲೇ ಬಂದೆ. ಇನ್ನು ಮೇಯ್ನಾಗಿ ನಾವು ಈ ಚೌಟ್ರಿ ಬಂದು ಗ್ರ್ಯಾಂಡ್ ರೂಮು. ಇದು ಯಶಸ್ವಿನಿ ಪಕ್ಕನೇ ಬರುತ್ತೆ. ಈ ಮದುವೆಗೆ ಈ ಚೌಟ್ರಿಗೆ ಆಲ್ರೆಡಿ 2-3 ಸಲ ಬಂದಿದ್ದೀವಿ. KD ರೋಡಲ್ಲಿ ಬಂದರೆ ಹತ್ರ ಆಗುತ್ತೆ ಅಂತೇಳಿ ಆ ಕಡೆಯಿಂದ ಬಂದೆ. ಇಲ್ಲಿ ನೋಡಿದ್ರೆ ತುಂಬಾ ಟ್ರಾಫಿಕ್ ಇದೆ, ನೋಡಿದ ತಕ್ಷಣ ಬೇಜಾರಾಯಿತು. ಇನ್ನು ಪಕ್ಕನೇ 2 ಚೌಟ್ರಿ ಇರೋದ್ರಿಂದ ಈ ಥರ ಇಲ್ಲಿ ಈ ಒಂದು ಸರೌಂಡಿಂಗಲ್ಲಿ ಟ್ರಾಫಿಕ್ ಜಾಮ್ ಆಗೋದು ಕಾಮನ್ನು. ಯಾಕೆಂದರೆ ಇದು ಐಶ್ವರ್ಯ ಪೆಟ್ರೋಲ್ ಬ್ಯಾಂಕು. ಇಲ್ಲಿ ಪಕ್ಕನೇ 2 ಚೌಟ್ರಿ ಇದೆ, ಎರಡೂ ತುಂಬ ಚೆನ್ನಾಗಿದೆ. ಇದು ಹೊಸ ಚೌಟ್ರಿ, ಪಕ್ಕದ ಹಳೆ ಚೌಟ್ರಿ ನೋಡಿ, ಎರಡೂ ಸಕ್ಕತ್ತಾಗಿದೆ. ಅಲ್ಲೂ ಪೂರ್ತಿ ಟ್ರಾಫಿಕ್ ಜಾಮ್ ಆಗಿದೆ. ಈ ಕಡೆನೂ ಎಲ್ಲ ಪೂರ್ತಿ ಆಲ್ರೆಡಿ ಎಲ್ಲ ಜನ ಕಂಪ್ಲೀಟಾಗಿ ಇಲ್ಲೇ ಎಲ್ಲ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದಾರೆ. ಸೊ ನಾನು ಕೆಳಗಡೆ ನೋಡಿದೆ, ಇನ್ನೂ ನೋಡಿ ಅಲ್ಲೆಲ್ಲ ಇನ್ನೂ ಜನ ಇದ್ದಾರೆ. ಸೊ ಅಲ್ಲೋಗಿ ಪಾರ್ಕ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಮೇಲ್ಗಡೆನೇ ಪಾರ್ಕ್ ಮಾಡಿ ಇಲ್ಲಿಂದ ಕೆಳಗಡೆ ಹೋಗೋಣ ಅಂತೇಳಿ ಬಸ್ ಸ್ಟಾಪ್ ಪಕ್ಕನೇ ಆರಾಮಾಗಿ ಪಾರ್ಕ್ ಮಾಡಿ ಅಲ್ಲಿಂದ ಕೆಳಗಡೆ ಬಂದೆ. ಸೊ ನನ್ನನ್ನು ನೋಡಿ ತುಂಬ ಜನ ಅದೇ ಥರ ಮಾಡ್ತಾಯಿದ್ರು. ಇನ್ನು ಸುಮ್ಮನೆ ತೊಗೊಂಡೋಗೋದು ಹಿಂಸೆನೇ, ಆ ಕಡೆಯಿಂದ ಬರೋದಕ್ಕೂ ಹಿಂಸೆನೇ. ಇದು ಇಲ್ಲಿ ಜಾಗ ಬೇರೆ ತುಂಬಾ ಕಂಜೆಸ್ಟೆಂಟ್ ಇದೆ, ಜೊತೆಗೆ 2 ಚೌಟ್ರಿ ಇರೋದ್ರಿಂದ ಈ ಇದರಲ್ಲಿ ಜನ ಜಾಸ್ತಿ. ಪಾರ್ಕಿಂಗ್ ಅಂತೂ ತುಂಬಾ ಹಿಂಸೆ ಇದೆ. ಇನ್ನು SRK ಗ್ರ್ಯಾಂಡ್ ರೋ ಕನ್ವಿಕ್ಷನ್ ಹಾಲು ಚೌಟ್ರಿ ಚೆನ್ನಾಗಿದೆ, ದೊಡ್ಡದಾಗಿದೆ. ಮೇನ್ ರೋಡಲ್ಲಿರೋದ್ರಿಂದ ಹುಡ್ಕೋದಕ್ಕೂ ಏನೂ ಪ್ರಾಬ್ಲಮ್ ಆಗೋಲ್ಲ, ಸಖತ್ತಾಗಿದೆ. ಈ ಚೌಟ್ರಿಗೆ ನಾವು ಆಲ್ರೆಡಿ ಇದು ಒಂದು 4ನೇದು 5ನೇದು ಮದುವೆಗೆ ಬರ್ತಾ ಇರೋದು. ಬಂದಾಗೆಲ್ಲ ಯಾವಾಗಲೂ ನಮಗೆ ಈ ಪಾರ್ಕಿಂಗ್ ಪ್ರಾಬ್ಲಮೇನೆ. ಸೊ ಹಾಗಾಗಿ ಕಾರಲ್ಲಿ ಬಂದರು, ಆಟೋದಲ್ಲಿ ಬಂದರು, ಅಂತೂ ಮೇಲ್ಗಡೆನೇ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಆರಾಮಾಗಿ ನಡ್ಕೊಂಬರ್ತೀವಿ. ಇನ್ನು ಎಂಟ್ರಿ ಆಗ್ತಿದ್ದಂಗೆ ಸಿಂಪಲ್ಲಾಗಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಫೋಟೋಶೂಟ್ಸ್ ಮಾಡ್ಕೊಳ್ಳೋರೆಲ್ಲ ಇಲ್ಲೇ ಫೋಟೋಸ್ಗಳನ್ನ ತೊಗೋತಾ ಇದ್ದಾರೆ, ಚೆನ್ನಾಗಿದೆ. ಇನ್ನು ನಾನು ನನ್ನ ಮಗಳು ಮೇಲ್ಗಡೆ ಹೋಗೋಣ ಅಂತೇಳಿ ಮೇಲ್ಗಡೆ ಹೊರಟ್ವಿ. ತುಂಬ ಜನ ನಮ್ಮ ಏರಿಯಾದವರು, ನಮ್ಮ ಪೂರ್ತಿ ರೋಡವರೆಲ್ಲರೂ ಇಲ್ಲೇ ಸಿಕ್ಕಿದ್ರು. ಇನ್ನು ವೆಲ್ಕಮ್ ಡ್ರಿಂಕ್ ಅಂತೇಳಿ ಇದು ಕಲ್ಲಂಗಡಿ ಜ್ಯೂಸು ಚೆನ್ನಾಗಿತ್ತು, ನಾನು ತೊಗೊಂಡು ಕುಡಿದೆ. ಇನ್ನು ಎಂಟ್ರೆನ್ಸಲ್ಲಿ ಇವರ ಒಂದು ಅಪ್ಪ ಅಮ್ಮ, ಹುಡುಗಿಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ಸೊ ಚಿಕ್ಕಪ್ಪ ಚಿಕ್ಕಮ್ಮನೇ ಇಬ್ಬರೂ ನಿಂತು ಈ ಮದುವೆನ ಮಾಡ್ತಾ ಇರೋದು.
ಹೇಳಿ ತುಂಬ ಖುಷಿ ಆಯಿತು. ಹಾಗೆ ಈ ಅರೇಂಜ್ಮೆಂಟ್ ಎಲ್ಲ ನೋಡಿ ಇನ್ನೂ ತುಂಬ ಖುಷಿ ಆಯಿತು. ಚೆನ್ನಾಗೇ ಮಾಡಿದ್ದಾರೆ, ಚೆನ್ನಾಗಿದೆ ಚೌಟ್ರಿ ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಇನ್ನು ನಮ್ಮ ಏರಿಯಾದವ್ರು ಎಲ್ಲರೂ ಇಲ್ಲಿ ಬಂದಿರೋದು ನೋಡಿ ಇನ್ನೂ ಖುಷಿ ಆಯಿತು. ಇನ್ನು ಒಂಟಿಕೊಪ್ಪಳವರು, ಕೊಡವರಹಳ್ಳಿಯವರು, ಸುತ್ತ ಗೋಕುಲಂ ಅವರು, ಕೊಪ್ಪಳವರು ಎಲ್ಲರೂ ಬಂದಿದ್ದಾರೆ. ಇನ್ನೇನು ಪುಣ್ಯ ಅಂದರೆ ಇವಾಗ ಈ ಮಳೆ ಬರ್ತಾ ಇಲ್ಲ, ಸೊ ಹಾಗಾಗಿ ಅದೇ ಒಂದು ಬ್ಲೆಸ್ಸು. ಇಲ್ಲ ಅಂದರೆ ಪೂರ್ತಿ ಗಲೀಜಾಗ್ಬಿಟ್ಟಿರೋದು. ಆಲ್ಮೋಸ್ಟ್ ತುಂಬ ಜನ ಆಲ್ರೆಡಿ ಬಂದು ಊಟಕ್ಕೆ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಹೋಗಿರೋರು ತುಂಬ ಜನ ಇದ್ದಾರೆ. ಇನ್ನು ನಾವು ಬಂದ ತಕ್ಷಣ ಸೊ ಗೊತ್ತಿರೋರು ಎಲ್ಲರೂ ಒಂದು ರೌಂಡ್ ಮಾತಾಡ್ಸೋಣ ಅಂತೇಳಿ ಮಾತಾಡ್ಸಿದ್ದೆ. ಇನ್ನೆಲ್ಲರೂ ಸ್ಟೇಜ್ ಮೇಲೆ ಹೋಗೋಣ ಅಂತ ಕರೆದ್ರು. ಸ್ಟೇಜ್ ಮೇಲೂ ತುಂಬ ಜನ ಇದ್ದರು. ಸರಿ ಫಸ್ಟು ಊಟಕ್ಕೆ ಹೋಗೋಣ, ಆಮೇಲೆ ಬಂದು ಸ್ಟೇಜ್ ಮೇಲೆ ಹೋಗೋಣ ಅಂಥೇಳಿ ಊಟಕ್ಕೆ ಹೋಗೋಣ ಅಂಥೇಳಿ ಎಲ್ಲರೂ ಹೊರಟ್ವಿ. ಕಾರಣ ತುಂಬ ಜನ ಈಗ ಬಂದವರು ಅವರು ಕೂಡ ಸ್ಟೇಜ್ ಮೇಲೆ ಹೋಗೋಕ್ಕೆ ಅಂತ ಎಲ್ಲ ಹೋಗ್ತಾಯಿದ್ರು. ಕೆಲವರು ರಶ್ ಇದೆ ಆಮೇಲೆ ಹೋಗೋಣ ಅಂತೇಳಿ ಮಾತಾಡ್ತಾಯಿದ್ರು. ಸೊ ಇನ್ನೇನೆಲ್ಲರೂ ಒಬ್ರಿಗೊಬ್ರು ಮಾತಾಡಿಸ್ಕೊಂಡು ಸ್ಟೇಜ್ ಮೇಲೆ ಹುಡುಗ ಹುಡುಗಿದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಸೊ ಹುಡುಗ ಅಂತೂ ತುಂಬ ಹೈಟ್ ಇದ್ದಾರೆ. ಸೊ ಅವರ ತಮ್ಮ ಕೂಡ ಇನ್ನೊಬ್ಬ ಇದ್ದಾನೆ, ಅವನು ಕೂಡ ಸೇಮ್ ಹೈಟ್ ಇದ್ದಾರೆ. ಸೊ ಹುಡುಗಿಗೆ ಒಂದು ಸ್ಟೂಲ್ ಹಾಕಿದ್ರು ಚೆನ್ನಾಗಿತ್ತು ಅಂತೇಳಿ ಎಲ್ಲ ಮಾತಾಡ್ತಾ ಇದ್ವಿ. ಬಟ್ ಓಕೆ, ಚೆನ್ನಾಗಿದೆ, ಇಷ್ಟಾದ್ರು ಮಾಡಿದಾರಲ್ಲ ಇವರು ಅನ್ನೋದು ಕೂಡ ಖುಷಿ ಆಯಿತು. ಹಾಗೆ ಮಾತಾಡಿಕೊಂಡು ಸೊ ಎಲ್ಲರೂ ಊಟದಲ್ಲಿ ಹೋಗೋಣ ಅಂಥೇಳಿ ಎಲ್ಲರೂ ಊಟದಲ್ಲಿಗೆ ಬಂದ್ವಿ. ಇನ್ನು ಆಲ್ಮೋಸ್ಟ್ ತುಂಬ ಜನ ಆಲ್ರೆಡಿ ಕೂತಿದ್ರು ಊಟಕ್ಕೆ ಅಂತೇಳಿಲ್ಲ. ಸ್ವಲ್ಪ ರಶ್ ಕೂಡ ಇತ್ತು. ಸರಿ ಇನ್ನೇನು ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತೇಳಿ ನಾನು ನನ್ನ ಮಗಳು ಊಟ ಮಾಡೋಣ ಅಂಥೇಳಿ ಸಿಂಪಲ್ಲಾಗಿ ಹೋದ ತಕ್ಷಣ ನಮಗೆ ಜಾಗ ಸಿಕ್ತು. ಸೊ ಹಾಗಾಗಿ ಆರಾಮಾಗಿ ಊಟ ಕೂತ್ಕೊಂಡ್ವಿ. ಇನ್ನು ಊಟದಲ್ಲಿ ಸಿಂಪಲ್ಲಾಗಿ ಫಸ್ಟು ಸೀಮೆ ಅಕ್ಕಿ ಪಾಯಸ, ಅದಾದಮೇಲೆ ಇದು ಸೀಬೆ ಹಣ್ಣದ್ದು ಒಂದು ಕೋಸಂಬರಿ ಮಾಡಿದರು. ಚೆನ್ನಾಗಿತ್ತು, ಟೇಸ್ಟಿಯಾಗಿ ಚೆನ್ನಾಗಿತ್ತು. ಬಟ್ ಇದು ಜಾಸ್ತಿ ಹೊತ್ತು ಇಟ್ಟರೆ ಎಲ್ಲ ಹಾಳಾಗುತ್ತೆ. ಇನ್ನು ಅದಾದಮೇಲೆ ನೆಕ್ಸ್ಟು ಬಿಸಿ ಬಿಸಿ ಹಲ್ವಾ ಹಾಕಿದ್ರು. ನನ್ನ ಮಗಳಿಗೆ ಇಷ್ಟ ಆಗಲಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು ಹಲ್ವಾ. ಅದಾದಮೇಲೆ ಕಾಂಗ್ರೆಸ್ದು ಒಂದು ಚುರುಮುರಿ ಸ್ಪೆಷಲ್, ಅದು ಸಖತ್ತಾಗಿತ್ತು. ಇನ್ನು ಪಲ್ಯ, ಇನ್ನು ಕಟ್ಲೆಟು ಸ್ಪೆಷಲ್ಲಾಗಿ ಚೆನ್ನಾಗಿ ಮಾಡಿದರು. ಅದ್ರ ಜೊತೆಗೆ ಸಾಸು, ಇನ್ನು ಪನ್ನೀರ್ ಗೊಜ್ಜು, ಮತ್ತು ಇಲ್ಲೂ ಕೂಡ ನಾನ್ ಮಾಡಿದರು ರೋಟಿ. ಬಟ್ ನಾನು ತಿನ್ನಲಿಲ್ಲ. ನಾನು ಸಿಂಪಲ್ಲಾಗಿ ಒಂಚೂರು ಬಾತ್ ಹಾಕಿಸ್ಕೊಂಡೆ. ಇದು ಬ್ರೆಡ್ ಹಾಕಿ ಮಾಡಿರುವಂತಹ ಬಾತು ಚೆನ್ನಾಗಿತ್ತು. ಸೊ ನನಗೆಲ್ಲದಕ್ಕಿಂತ ತುಂಬ ಇಷ್ಟ ಆಗಿದೆ. ನುಗ್ಗೆಕಾಯಿ ಬೇಳೆ ಸಾರು, ಅನ್ನ ಸೂಪರಾಗಿತ್ತು. ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಹಪ್ಪಳ ಕೂಡ ಹಾಕಿದರು. ಒಳ್ಳೆ ಊಟ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ಬರೋದ್ರಲ್ಲೇ ತಲೆನೋವು ಬಂತು. ಯಾಕೆಂದರೆ ಆ ಕಡೆಯಿಂದ ಬರಬೇಕಾದ್ರೆ ಪಾರ್ಕಿಂಗ್ ಅಂತೂ ಫುಲ್ ಜಾಸ್ತಿನೇ ಇತ್ತು. ಇನ್ನು ನಾವು ಮೇಲೆ ನಿಲ್ಲಿಸಿರೋದ್ರಿಂದ ಏನೂ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ, ಆರಾಮಾಗಿ ಬಂದ್ವಿ. ಇನ್ನು ಮನೆಗೆ ಬಂದಮೇಲೆ ಇನ್ನು ಮೇಕಪ್ ಎಲ್ಲ ರಿಮೂವ್ ಮಾಡೋದಕ್ಕೆ ಅಂತೇಳಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಫೇಸ್ಗೆಲ್ಲ ಹಾಗೆ ಡಿಪ್ ಮಾಡಿ ಟಿಶ್ಯೂಲಿ ನೀಟಾಗಿ ಎಲ್ಲ ಕಡೆ ಒರೆಸ್ತಾ ಇದ್ದೀನಿ. ಹಾಗೆ ಬಿಟ್ಟರೆ ಏನಾಗುತ್ತೆ, ಸ್ಕಿನ್ನೆಲ್ಲ ರ್ಯಾಷಸ್ ಆಗುತ್ತೆ, ಜೊತೆಗೆ ಪಿಂಪಲ್ಸ್ ಬರೋದು ಜಾಸ್ತಿ ಆಗುತ್ತೆ. ಸೊ ಮೊದಲು ಕೂಡ ಹಾಗೆ ಬಿಟ್ಟು ನಾವು ಮಲಗಿಬಿಡ್ತಾ ಇದ್ವಿ, ಬಟ್ ಇವಾಗ ಹಾಗಲ್ಲ. ಸೊ ಎಣ್ಣೆ ಹಚ್ಕೊಂಡು ನೀಟಾಗಿ ಕ್ಲೀನ್ ಮಾಡೋದ್ರಿಂದ ಫೇಸಲ್ಲಿ ಏನೂ ಇರೋದಿಲ್ಲ, ಫೇಸ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಫೇಸಲ್ಲಿ ಇವಾಗ ಒಂದು ಪಿಂಪಲ್ಸ್ ಕೂಡ ಇಲ್ಲ. ಸೊ ಆರಾಮಾಗಿ ಇದ್ದೀನಿ. ಸೊ ಇನ್ನು ನಾಳೆಗೆ ತಲೆ ಸ್ನಾನ ಮಾಡಬೇಕಿತ್ತು ಅಂಥೇಳಿ ಪೂರ್ತಿ ಕೂದಲು ಕೂಡ ಎಣ್ಣೆ ಹಚ್ಕೊಳ್ಳೋಣ ಅಂಥೇಳಿ ನೀಟಾಗಿ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಕೊಂಡೆ. ಇನ್ನು ಕೊಬ್ಬರಿ ಎಣ್ಣೆ ಹಚ್ಚಿ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ಮ್ಯಾಂಗೋ ಎಲ್ಲ ತಂದು ಮೇಲ್ಗಡೆ ಒಣಗಾಕಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಗಿಡದಲ್ಲೇ ಕಿತ್ತಿ ತಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಅಲ್ಲೇ ನೀಟಾಗಿ ಹಣ್ಣಾಗಿದೆ. ಮತ್ತು ಕಿಳ್ಬೇಕಾದ್ರೆ ಎಲ್ಲ ಪೂರ್ತಿ ಅದು ಏನು ಗಿಡದ ಹಾಲಿರುತ್ತೆ ಅದೆಲ್ಲ ಚೆನ್ನಾಗಿ ಒಣಗಿಸ್ಬೇಕು, ಇಲ್ಲಾಂದರೆ ಪೂರ್ತಿ ಅದೆಲ್ಲ ಕೊಳ್ತೋದಂಗೆ ಆಗುತ್ತೆ. ಹಾಗಾಗಿ ಆರಲಿ ಅಂತೇಳಿ ಎಲ್ಲ ಬಿಟ್ಟಿದ್ದೀವಿ. ಇವತ್ತೆಲ್ಲ ಪೂರ್ತಿ ಹಾರಿದ್ರೆ ಇದನ್ನು ನೀಟಾಗಿ ಒಂದು ಬಾಕ್ಸ್ಗೆ ಹುಲ್ಲಾಕಿ ಎತ್ತಿಟ್ರೆ ತುಂಬ ಚೆನ್ನಾಗಿ ಹಣ್ಣಾಗುತ್ತೆ.